ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ನ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿಷಯವಾಗಿ ಪ್ರಸ್ತಾಪ ಆಗಿ ಈಗ ಹಲವಾರು ಹೆಸರುಗಳು ಕೂಡ ಬರ್ತಾ ಇದೆ. ಹಾಗಾದ್ರೆ ನ್ಯಾಷನಲ್ ಹೆರಾಲ್ಡ್ ಹಗರಣ ಏನಿದು? ಹಗರಣ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಉಲ್ಲೇಖ ಆಗಿದೆ. 2.5 ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಅಂತ. ಹಾಗಾದ್ರೆ ಈ ಪ್ರಕರಣದಲ್ಲಿ ಅವರು ದೇಣಿಗೆ ರೂಪದಲ್ಲಿ ಕೊಟ್ಟದ್ದು ಯಾಕೆ ಮತ್ತು ಈ ಹಗರಣ ಏನು ಒಟ್ಟಾರೆಯಾಗಿ ಅನ್ನೋದನ್ನ ಗಮನಿಸೋಣ. 2,000 ಕೋಟಿ ಮೌಲ್ಯದ ಆಸ್ತಿಯನ್ನ 50 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಮಾಡಿದರು. ಆ ಮೂಲಕವಾಗಿ ಇಡಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ತು. ಅದಾದ ನಂತರದಲ್ಲಿ ಸಮಗ್ರವಾಗಿ ತನಿಖೆಯನ್ನು ನಡೆಸ್ಕೊಳ್ತಾ ಬಂತು. ಇತ್ತೀಚೆಗಷ್ಟೇ ಮೊದಲ ಬಾರಿಗೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರ ಹೆಸರನ್ನ ಉಲ್ಲೇಖ ಕೂಡ ಮಾಡಲಾಗಿತ್ತು. ಏನಿದು ಕೇಸ್? ಇಡೀ ಕೇಸ್ನ ಕಂಪ್ಲೀಟ್ ಆಗಿ ನೋಡೋಣ. 2,000 ಕೋಟಿಯ ಹಗರಣ ಇದು. ಆಸ್ತಿ 2,000 ಕೋಟಿ ಮೌಲ್ಯದ ಆಸ್ತಿಯನ್ನ ಕೇವಲ 50 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಅಂತ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಪ್ರಮುಖ ಆರೋಪಿಗಳು. ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿದ್ದಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಅದೇ ನ್ಯಾಷನಲ್ ಹೆರಾಲ್ಡ್ ಹಗರಣ ಅಂತ ಕರೆಸ್ಕೊಳ್ತಿರೋದು. ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ AJL ಈ ಪತ್ರಿಕೆಯನ್ನ ನಡೆಸ್ತಾ ಇತ್ತು. ಪತ್ರಿಕೆ ನಿರ್ವಹಣೆಗೆ ಕಾಂಗ್ರೆಸ್ನಿಂದ 90 ಕೋಟಿ ರೂಪಾಯಿಯನ್ನ ಸಾಲದ ರೂಪದಲ್ಲಿ AJL ಪಡೆದುಕೊಂಡಿತ್ತು. ಪತ್ರಿಕೆ ನಿರ್ವಹಣೆ ಮಾಡುವಂತಹ ಸಲುವಾಗಿ ತೀವ್ರ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ನಷ್ಟವನ್ನು ಅನುಭವಿಸಿತ್ತು. ಯಾವಾಗ? 2008ರಲ್ಲಿ. ಆಗ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಬಂದ್ ಮಾಡಬೇಕಾಗಿ ಬಂದಿತ್ತು. 1937ರಲ್ಲಿ ನೆಹರು ಇದನ್ನು ಸ್ಥಾಪನೆ ಮಾಡಿದ್ರು. AJL ಸಂಸ್ಥೆಯನ್ನ 5,000ಕ್ಕೂ ಹೆಚ್ಚು ಷೇರುದಾರರನ್ನ ಈ ಕಂಪನಿ ಹೊಂದಿತ್ತು. AJL 5,000ಕ್ಕೂ ಹೆಚ್ಚು ಷೇರುದಾರರು ಇದರಲ್ಲಿ ಇದ್ರು. 90 ಕೋಟಿ ಸಾಲವನ್ನ ಏನು ಕಾಂಗ್ರೆಸ್ ಕೊಟ್ಟಿತ್ತಲ್ಲ, ಆ ಸಾಲವನ್ನ ವಾಪಸ್ ಕೊಡಿ ಅಂತ ಅವರು ಕೇಳಿದ್ರು. ಯಾವಾಗ? 2008ರಲ್ಲಿ ಇದು ಕ್ಲೋಸ್ ಮಾಡೋ ಹಂತಕ್ಕೆ ಬಂತು ನಷ್ಟದ ಕಾರಣದಿಂದಾಗಿ. ಆಗ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಸಾಲ ಮರುಪಾವತಿ ಮಾಡಬೇಕು ಅಂತ ಅವರು ಅಲ್ಲಿಗೆ ಅದನ್ನ ಪಾವತಿ ಮಾಡಿ ಅಂತ ಕೋರಿದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿರ್ದೇಶಕರಾಗಿದ್ದಂತಹ ಯಂಗ್ ಇಂಡಿಯಾ ಕಂಪನಿ, ಹಾಗಾಗಿ ಅಲ್ಲಿಗೆ ಅದನ್ನ ಪಾವತಿ ಮಾಡಿ ಅಂತ AJL ಸಂಸ್ಥೆಗೆ ಸೇರಿದ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಅವರು ಪಾವತಿ ಮಾಡದಿದ್ದ ಹಿನ್ನೆಲೆಯಲ್ಲಿ ಸ್ವಾಧೀನಪಡಿಸಿಕೊಂಡ್ರು. ಅತ್ಯಂತ ಕಡಿಮೆ ಬೆಲೆಗೆ 2,000 ಕೋಟಿ ಮೌಲ್ಯದ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪವೇ ಇದು. ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಆಸ್ತಿ ಪರಭಾರೆ ಕೂಡ ಮಾಡಲಾಗಿತ್ತು. ಅಕ್ರಮ ಮಾರ್ಗದಲ್ಲಿ ಕಡಿಮೆ ಬೆಲೆಗೆ ಆಸ್ತಿಯನ್ನ ಖರೀದಿಸಿದ್ದಾರೆ ಇವರು ಅನ್ನುವಂತಹ ಆರೋಪ ಆಗ ಕೇಳಿಬಂತು. 2,000 ಕೋಟಿಯಲ್ಲಿ 50 ಲಕ್ಷ ಎಲ್ಲಿ ಕೊಟ್ಟದ್ದು? 90 ಕೋಟಿ ಹಣ ಮತ್ತು ಅದಕ್ಕೆ ರಿಕವರಿ ಆಗಿ ಅವರು ತಗೊಂಡಿದ್ದು ಏನು ಅನ್ನೋದರ ಬಗ್ಗೆ ಪ್ರಸ್ತಾಪ ಆಯಿತು. ಸುಬ್ರಹ್ಮಣ್ಯನ್ ಸ್ವಾಮಿ ಈ ಸಂಬಂಧಿತವಾಗಿ ದೂರನ್ನು ದಾಖಲು ಮಾಡ್ತಾರೆ. ಆ ದೂರಿನ ಅನ್ವಯ ಇಡಿ ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಕಾಂಗ್ರೆಸ್ ನಾಯಕರು ಕ್ರಿಮಿನಲ್ ಪಿತೂರಿ ನಡೆಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹಲವಾರು ಕಾಂಗ್ರೆಸ್ ನಾಯಕರ ಹೆಸರನ್ನ ಈ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾ ಹೋಗಲಾಗತ್ತೆ. ಆಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ಪ್ರಮುಖ ನಾಯಕರುಗಳ ಹೆಸರು ಕೂಡ ಇಲ್ಲಿ ಕೇಳಿ ಬರುತ್ತೆ. ಆಸ್ತಿ ಖರೀದಿಸಲು ಡಿಕೆ ಬ್ರದರ್ಸ್ ಸಹ ದೇಣಿಗೆ ನೀಡಿದ್ದಾರೆ ಅಂತ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಈಗ ಇಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಅದರಲ್ಲಿ 2.5 ಕೋಟಿಯಷ್ಟು ಹಣ ಅವರು ಸಂದಾಯ ಮಾಡಿದ್ರ ಉಲ್ಲೇಖ ಕೂಡ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರಣೆ ಕೂಡ ಫೇಸ್ ಮಾಡಿದ್ದಾರೆ. ಈಗ ಅದು ಅವರಿಗೆ ಹೇಗೆ ಸಂಕಷ್ಟ ಎದುರಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. 2,000 ಕೋಟಿ ಮೌಲ್ಯದ ಆಸ್ತಿ ಏನಿದೆ ಅದನ್ನ 50 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ, ಕಡಿಮೆ ಮೌಲ್ಯಕ್ಕೆ ಖರೀದಿ ಮಾಡಿದ್ದಾರೆ, ಅಕ್ರಮ ಮಾರ್ಗವಾಗಿ ಇದನ್ನ ಡೈವರ್ಟ್ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಸದ್ಯ ಇವರುಗಳ ಮೇಲಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ನಾನು 90 ಕೋಟಿಯಷ್ಟು ಹಣ ಕೊಟ್ಟಿದ್ದೀನಿ, ಅದನ್ನ ನಾನು ರಿವರ್ಸ್ ತಗೊಳ್ಳೋದು ಹೇಗೆ? ಕಂಪ್ನಿ ಮುಚ್ಚಿಬಿಟ್ರು ಅಂದಾಗ ಅದನ್ನ ಹಾಗೆ ಬಿಟ್ಬಿಡ್ಲಿಕ್ಕೆ ಆಗುತ್ತಾ ಅನ್ನುವಂಥ ವಾದ ಇವರದ್ದು. ಬಟ್ ಈಗ ಈ ಪ್ರಕರಣದಲ್ಲಿ ಮೇಜರ್ ಹಾಗಾದ್ರೆ ಲೋಪ ಏನು? ದಿವ್ಯಾ, ನೋಡಿ, 2,000 ಆಸ್ತಿ ಅಂದ್ರೆ 2,000 ಕೋಟಿಯಷ್ಟು ಆಸ್ತಿ ಇರುವಂತ ಒಂದು ಸಂಸ್ಥೆ ನಷ್ಟಕ್ಕೆ ಬಂದಾಗಲೂ ಕೂಡ ಅದರ ಆಸ್ತಿಯ ಪ್ರಮಾಣದಲ್ಲಿ ಎಲ್ಲೂ ಕೂಡ ಕಡಿಮೆ ಆಗಿರಲಿಲ್ಲ. ಅಂತಹ ನಷ್ಟಕ್ಕೆ ಬಂದಿದೆ ಅನ್ನುವಂಥ ಒಂದೇ ಒಂದು ಕಾರಣವನ್ನ ಇಟ್ಕೊಂಡು, ಅದು ಕ್ಲೋಸಿಂಗ್ ಹಂತದಲ್ಲಿರುವಂತಹ ಒಂದು ಕಾರಣವನ್ನ ಇಟ್ಕೊಂಡು ಕೇವಲ 50 ಲಕ್ಷ ರೂಪಾಯಿಗೆ ಈ ಒಂದು ಸಂಸ್ಥೆಯನ್ನ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ನೋಡಿ, 90 ಕೋಟಿ ರೂಪಾಯಿ ಸಾಲ ಏನಿದೆ, ಸುಮಾರು 2,000 ಕೋಟಿಯಷ್ಟು ಆಸ್ತಿ ಪಾಸ್ತಿ ಏನಿದೆ
ಅದನ್ನ ಮಾರಿ ಬೇಕಾದ್ರೂ ಸಾಲವನ್ನ ತೀರಿಸಿದ್ರು ಇನ್ನೂ 1900 ಕೋಟಿಯಷ್ಟು ಹಣ ಅಥವಾ ಆಸ್ತಿ ಹಾಗೆ ಉಳ್ಕೊಳ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಇಲ್ಲಿ ಒಂದು ಕ್ರಿಮಿನಲ್ ಪಿತೂರಿಯನ್ನ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಅನ್ನುವಂಥದ್ದು ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಆರೋಪ, ಮತ್ತೆ ಇಡಿ ಆರೋಪ ಕೂಡ ಹೌದು. ಮತ್ತೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಅನ್ನುವಂಥದ್ದು ಕೂಡ ಇಡಿಯ ಒಂದು ಪ್ರಬಲ ವಾದ ಆಗಿರುವಂಥದ್ದು. ನೋಡಿ, ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ನ ಮುಖವಾಣಿಯಾಗಿತ್ತು, ಅದನ್ನ AJL ಪ್ರಕಟ ಮಾಡ್ತಾ ಇತ್ತು. ಅದನ್ನ ಯಂಗ್ ಇಂಡಿಯಾಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. 2,000 ಕೋಟಿ ಮೌಲ್ಯದ ಒಂದು ಕಂಪನಿಯನ್ನ 50 ಲಕ್ಷ ರೂಪಾಯಿಗೆ ಖರೀದಿ ಮಾಡ್ತಾರೆ. 90 ಕೋಟಿ ರೂಪಾಯಿಯಷ್ಟು ಅದಕ್ಕೆ ಲೋನ್ ಅನ್ನ ಕೂಡ ಕೊಟ್ಟಿರ್ತಾರೆ. ಅಂದ್ರೆ 90 ಕೋಟಿ 50 ಲಕ್ಷಕ್ಕೆ ಈ ಒಂದು ಇಡೀ ಆಸ್ತಿಯನ್ನ ಟೇಕ್ ಓವರ್ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಮತ್ತೆ ಇದನ್ನ ಹೀಗೆ ಮಾಡ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ಸರಿಸುಮಾರು 5,000 ಮಂದಿ ಈ ಒಂದು ಕಂಪನಿಗೆ ಷೇರುದಾರರಿದ್ರು, ಅಂದ್ರೆ AJLಗೆ. ಸೊ ಈ ಯಾವ ಷೇರುದಾರರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಮಾಹಿತಿಯನ್ನ ಕೊಡದೆ ನೇರವಾಗಿ ಯಂಗ್ ಇಂಡಿಯಾಗೆ ಆ ಒಂದು ಕಂಪನಿಯನ್ನ ಪರಾಬಾರೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಯಂಗ್ ಇಂಡಿಯಾ ಕಂಪನಿಯ ಅಥವಾ ಸಂಸ್ಥೆಯ ಸ್ಥಾಪಕರು ಯಾರು ಅಥವಾ ಅದನ್ನು ನಡೆಸ್ತಾ ಇರುವಂತವ್ರು ಯಾರು ಅಂತ ಗಮನಿಸಿದಾಗ ಅಲ್ಲಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಹೆಸರು ಬರುತ್ತೆ. ಮತ್ತೆ ಪ್ರಮುಖ ಕಾಂಗ್ರೆಸ್ ನಾಯಕರು ಮೋತಿಲಾಲ್ ವೋರಾ ಆಗಿರ್ಬೋದು, ಜಾರ್ಜ್ ಫರ್ನಾಂಡಿಸ್ ಅವರಾಗಿರ್ಬೋದು, ಇವರ ಹೆಸರುಗಳೆಲ್ಲವೂ ಕೂಡ ಬರುತ್ತೆ. ಸೊ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಸೇರಿ ಈ ಒಂದು ಕಂಪನಿ ಮತ್ತೆ ಅದರ ಆಸ್ತಿಯನ್ನ ಲಪಟಾಯಿಸುವಂತ ಒಂದು ಕೆಲಸ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ವಾದವನ್ನ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಮಾಡ್ತಾರೆ. ಅದರ ಅನ್ವಯ ದೂರನ್ನ ಕೂಡ ದಾಖಲು ಮಾಡ್ತಾರೆ. ಅದ್ರ ಮೇಲೆ ಇಡಿ ಕೂಡ ತನಿಖೆಯನ್ನ ಶುರು ಮಾಡಿರುವಂತದ್ದು. ಸೊ ಇಡಿ ಈಗ ಯಂಗ್ ಇಂಡಿಯಾಗೆ ಶಿಫ್ಟ್ ಆದ ಮೇಲೆ ಯಂಗ್ ಇಂಡಿಯಾದಲ್ಲಿ ನಡೆದಂತ ಹಣಕಾಸು ವ್ಯವಹಾರಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಇದರ ಭಾಗದಲ್ಲಿ ಯಾರ್ಯಾರೆಲ್ಲ ದೇಣಿಗೆ ಕೊಟ್ಟಿದ್ದಾರೆ ಎನ್ನುವಂತ ವಿಚಾರಗಳು ಕೂಡ ಹೊರಗೆ ಬರ್ತಾ ಇರುವಂತದ್ದು. ಇದರಲ್ಲಿ DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರು ಕೂಡ 2.5 ಕೋಟಿಯಷ್ಟು ಹಣವನ್ನ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ದಿವ್ಯಾ, ಓಕೆ, ಇಲ್ಲಿ AJL ಕಂಪನಿ ಏನು ಇದನ್ನ ಪತ್ರಿಕೆ ನಡೆಸ್ತಾ ಇತ್ತು, ಅವರು ಇದನ್ನ ಚಾಲೆಂಜ್ ಮಾಡಬೇಕಾಗಿತ್ತು. ಅವರಲ್ಲಿ ಯಾರು ಕೂಡ ಈ ಬಗ್ಗೆ ಚಾಲೆಂಜ್ ಮಾಡಲಿಲ್ವಾ? ಕೇವಲ ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇ ಇದನ್ನು ಯಾಕೆ ರೈಸ್ ಮಾಡಿದ್ರು? ನೋಡಿ, ಇಲ್ಲಿ ಸಿಂಪಲ್ ಆದಂತ ಪ್ರಶ್ನೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಿದೆ ಅದು ಕಾಂಗ್ರೆಸ್ನ ಮುಖವಾಣಿಯಾಗಿದೆ. ಅದನ್ನು ನಡೆಸ್ತಾ ಇದ್ದದ್ದು ಅಸೋಸಿಯೇಟ್ ಜರ್ನಲ್ ಅನ್ನುವಂಥ ಒಂದು ಸಂಸ್ಥೆ. ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದು ಗಾಂಧಿ ಕುಟುಂಬದ ಸಂಸ್ಥೆಯೇ ಆಗಿತ್ತು. ಆದ್ರೆ ಕಾನೂನು ಪ್ರಕಾರ ಈ ಕಂಪನಿಯನ್ನ ಶಿಫ್ಟ್ ಮಾಡ್ಕೋಬೇಕಾದಂತ ಸಂದರ್ಭದಲ್ಲಿ ಒಂದಿಷ್ಟು ಅಕ್ರಮಗಳಾಗಿದ್ದಾವೆ ಅನ್ನುವಂಥದ್ದು. ಸೊ ಈ ಅಸೋಸಿಯೇಟ್ ಜರ್ನಲ್ನ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಯಾರ ವಿರೋಧವೂ ಕೂಡ ಇರಲಿಲ್ಲ. ಆದ್ರೆ ಷೇರುದಾರರಿಗೆ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು ಪ್ರಮುಖವಾದಂತ ಕರ್ತವ್ಯ ಆಗುತ್ತೆ. ಆದ್ರೆ ಅದು ಯಾವುದನ್ನು ಕೂಡ ಕನ್ಸಲ್ಟೇಟ್ ಮಾಡದೆ, ಯಾರನ್ನು ಕೂಡ ಮಾಹಿತಿಯನ್ನು ಪಡ್ಕೊಳ್ಳದೆ, ಮಾಹಿತಿಯನ್ನು ನೀಡದೆ ನೇರವಾಗಿ ಕಂಪನಿಯನ್ನು ವರ್ಗಾವಣೆ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ಇಲ್ಲಿ ಹೊರಗಡೆಯಿಂದ ನೋಡಿದಂತ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಏನು, 2,000 ಕೋಟಿ ರೂಪಾಯಿಯಷ್ಟು ಆಸ್ತಿ ಇರುವಂತ ಒಂದು ಕಂಪನಿಯನ್ನ ಕಾಂಗ್ರೆಸ್ ನಾಯಕರು ಅದನ್ನ ದುರ್ಬಳಕೆಯಾಗಿ ಅಥವಾ ಸಾಲದ ರೂಪದಲ್ಲಿ ಸಾಲವನ್ನ ಕೊಟ್ಟು ಅದನ್ನ ಒತ್ತುವರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಅಕ್ರಮ ವರ್ಗಾವಣೆ ನಡೆದಿದೆ ಅನ್ನುವಂಥದ್ದು ಸುಬ್ರಹ್ಮಣ್ಯಂ ಸ್ವಾಮಿ ಅವರ ವಾದ ಆಗಿರುವಂತದ್ದು, ಅವರ ಆರೋಪ ಕೂಡ ಆಗಿತ್ತು. ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಕೂಡ ಹಾಕಿದ್ರು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಎರಡೂ ಕೂಡ ಕಾಂಗ್ರೆಸ್ನ ಸಂಸ್ಥೆಗಳೇ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ದಿವ್ಯಾ, ರೈಟ್. ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.